ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ. ಹೌದು ಸ್ನೇಹಿತರೆ, ಈಗಾಗಲೇ 3-4 ದಿನದಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬಂದಿದೆ, ಸೊ ಇನ್ನು ಇವತ್ತು ಯಾವ 14 ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದರಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ, ಸೊ ಇದನ್ನು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂಥದ್ದು ಫಿಕ್ಸ್ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಬಹಳ ಮುಖ್ಯವಾದ ಮಾಹಿತಿ. ಈಗಾಗಲೇ ತಿಂಗಳಾನುಗಟ್ಟಲೆ ದುಡ್ಡು ಬಂದಿರಲಿಲ್ಲ. ಸೊ ಈಗ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಸ್ಲೋ ಆಗಿ ಅಂತೂ ರಿಲೀಸ್ ಮಾಡೋದಿಲ್ಲ, ಸ್ಪೀಡಾಗಿಯೇ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸುಮಾರು 1,24,00,000 ಮಹಿಳೆಯರಿದ್ದೀರಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತೂ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಇಂದು 14 ಜಿಲ್ಲೆಗಳಿಗಾದರೂ ಬರ್ತಾ ಇದೆ. ಈ ಹಿಂದೆನೂ ಕೂಡ ಜಮಾ ಆಗಿದೆ. ಹೌದು, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ಮೊನ್ನೆ ಕೊಟ್ಟಿದ್ದಾರೆ. ದಸರಾ ಉತ್ಸವದಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಸಮಾರಂಭ ಮುಗಿಸ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಕ್ವಶನನ್ನು ಕೇಳ್ತಾರೆ. ಸೊ ಬೇರೆ ಬೇರೆ ಕ್ವಶನ್ಗಳನ್ನು ಕೂಡ ಬೇರೆ ಒಂದು ಯೋಜನೆಗಳಾಗಿರಲಿ, ಬೇರೆ ವ್ಯವಹಾರಗಳ ಸಂಬಂಧಪಟ್ಟಂತಹ ಎಲ್ಲ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ರಾಜಕೀಯವಾಗಿ. ಆದರೆ ಗೃಹಲಕ್ಷ್ಮಿ ಯೋಜನೆದೊಂದು ಕೇಳಿಬಿಟ್ರು. ಅಂದರೆ ಪಂಚ ಗ್ಯಾರಂಟಿಯಲ್ಲಿ ಒಂದು ಶ್ರೇಷ್ಠವಾದ ಗ್ಯಾರಂಟಿ, ಒಂದು ಉತ್ತಮ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಗೃಹಲಕ್ಷ್ಮಿ ಯೋಜನೆ. ಇದು ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಅಷ್ಟೇ ಅಲ್ಲ, ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದೆ. ಎಲ್ಲವೂ ಕೂಡ ಇದರ ಬಗ್ಗೆ ಗಮನ ಹರಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಗೃಹಲಕ್ಷ್ಮಿಯರಿಗೆ 2,000 ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಹಾಗೆ ನಮಗೂ ಕೂಡ ಕೊಟ್ಟರೆ ಬಹಳಷ್ಟು ಒಳ್ಳೆಯದಾಗತ್ತೆ ಅಂತ ಕಾಯ್ತಾ ಇರ್ತಾರೆ ಎಲ್ಲ ರಾಜ್ಯದಲ್ಲಿ ಮಹಿಳೆಯರು ಕೂಡ ಇದನ್ನೇ ಬಯಸೋದು. ಆದರೆ ಇದರಿಂದ ಆರ್ಥಿಕ ಹೊರೆ ಕೂಡ ಬೀಳುತ್ತೆ, ಅದರ ಕಡೆ ಗಮನ ಹರಿಸೋದಿಲ್ಲ. ಹಾಗಾಗಿ ಈಗ ನಮ್ಮ ರಾಜ್ಯದಲ್ಲಿ ದುಡ್ಡೇನೆ ಕೊಡ್ತಾ ಇದ್ದಾರೆ. ಆ ಕಡೆ ಈಗ ಹಣಕಾಸಿನ ಹೊರೆ ಬಿದ್ದಿರ್ತಕ್ಕಂಥದ್ದು ಅದಂತೂ ನಿಜ. ಆರ್ಥಿಕ ಹೊರೆ ಈಗಾಗಲೇ ಸಾಲಗಳನ್ನು ಕೂಡ ಮಾಡ್ಕೊಂಡಾಗಿದೆ. ಸದ್ಯಕ್ಕೆ ಈಗ ಗೃಹಲಕ್ಷ್ಮಿಯರಿಗೆ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇದರಿಂದ ಬಹಳಷ್ಟು ಹೆಲ್ಪ್ ಅಂತೂ ಆಗ್ತಾ ಇದೆ, ಇದಂತೂ ನಿಜ. ಇನ್ನು ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ಬಂದ್ ಮಾಡಿದ್ರೆ ನಡೆಯುತ್ತೆ. ಆದರೆ ಈ ಒಂದು ಯೋಜನೆಯಲ್ಲಿ ಎಲ್ಲ ಮಹಿಳೆಯರಿಗೆ ದುಡ್ಡು ಕೊಡಲೇಬೇಕಾಗಿದೆ. ಯಾಕಂದರೆ ಇದರಿಂದ ಮಹಿಳೆಯರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅದರಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರ ಮುಖ್ಯಸ್ಥೆಯರಿಗೆ, ಹೌದು ವಿಧವಾ ಮಹಿಳೆಯರಿರ್ತಾರೆ, ಅವರು ರೇಷನ್ ಕಾರ್ಡ್ ಇರುತ್ತೆ, ಮುಖ್ಯಸ್ಥೆಯರಿರ್ತಾರೆ. ಸೊ ಅಂಥವರಿಗೆ ಈ ದುಡ್ಡು ಜಮಾ ಆದರೆ ಮತ್ತಷ್ಟು ಬೆನಿಫಿಟ್ಸ್ ಸಿಕ್ಕಂಗಾಗತ್ತೆ. ಅದಕ್ಕೋಸ್ಕರ ಈ ದುಡ್ಡು ಅವರಿಗೆ ಜಮಾ ಆಗೋದು ಅತಿ ಅವಶ್ಯಕ ಆಗಿದೆ. ಹಾಗಾಗಿ ಇದರಿಂದ ಬಹುತೇಕ ಬೇಕಾದ ಸಾಮಗ್ರಿಗಳನ್ನಾಗಿರಲಿ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರಲಿ, ಅಥವಾ ಪರ್ಸ್ನಲ್ ಯೂಸ್ಗಳಿಗಾಗಿರಲಿ ಬಹಳಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಸರಿಯಾಗಿ ದುಡ್ಡು ಜಮಾ ಮಾಡಿದ್ರೆ ಮತ್ತಷ್ಟು ಬೆಟರು. ಈಗೇನು ಡಿಲೇ ಮಾಡಿ ದುಡ್ಡು ಜಮಾ ಮಾಡ್ತಾ ಇದ್ದಾರೆ, ಇದನ್ನು ಪ್ರತಿ ತಿಂಗಳು ಸರಿಯಾದ ಟೈಮ್ಗೆ ಸರಿಯಾದ ಒಂದು ದಿನ ಫಿಕ್ಸ್ ಮಾಡಿ ಆ ದಿನಕ್ಕೆ ಜಮಾ ಮಾಡಿದ್ರೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಆವಾಗ ಅದನ್ನು ಏನು ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಾಯ್ದು ಕುಳಿತುಕೊಳ್ತಾರೆ. ಅದನ್ನು ತೆಗೆದುಕೊಂಡು ಏನು ಬೇಕಾಗಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಈಗ ಗೃಹಲಕ್ಷ್ಮಿಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿಯನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗಾಗಲೇ 2 ತಿಂಗಳ ಹಣ ಬಾಕಿ ಇದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ದು, ಜುಲೈ ಮತ್ತು ಆಗಸ್ಟ್ ತಿಂಗಳದು ಬಾಕಿ ಇದೆ. ಇನ್ನು ಸೆಪ್ಟೆಂಬರ್ದು ಅಕ್ಟೋಬರ್ನಲ್ಲಿನೇ ಬರೋದು. ಇದು ಮೊದಲು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ, ಅದರಲ್ಲಿ ಜುಲೈ 22ನೇ ಕಂತಿನ ಹಣ ಈಗ ಸದ್ಯಕ್ಕೆ ಆಲ್ರೆಡಿ ಚಾಲೂ ಆಗಿದೆ. ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಸುತ್ತಮುತ್ತ ಜಮಾ ಆಗಿದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಇನ್ನು ಅಲ್ಲೇ ಯಾಕೆ ಜಮಾ ಆಗುತ್ತೆ ಅಂದರೆ, ಯಾಕಂದರೆ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ದುಡ್ಡು ಹೋಗಿರುತ್ತೆ. ಹಾಗಾಗಿ ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ ಟ್ರಯಲ್ ಕೂಡ ಅಲ್ಲೇ ಆಗುತ್ತೆ. ಹಾಗಾಗಿ ಅಲ್ಲೇ ಮುಖ್ಯವಾಗಿ ದುಡ್ಡು ಜಮಾ ಆಗುವಂಥದ್ದು. ತದನಂತರ ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ ಆಗಿರಲಿ, ದಾವಣಗೆರೆ ಆಗಿರಲಿ, ಉಡುಪಿ ಆಗಿರಲಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು.
ಅದೇ ರೀತಿಯಾಗಿ ಇವತ್ತು ಕೂಡ ಈಗಾಗಲೇ ಹೇಳಿರುವಂತಹ ಜಿಲ್ಲೆಗಳಿಗೇ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ಈಗಾಗಲೂ ಕೂಡ ಟ್ರಯಲ್ ಕೂಡ ಅಲ್ಲೇ ಮಾಡಲಾಗಿದೆ. ಟ್ರಯಲ್ ಅಂದರೆ ಅಗದಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಿ ನೋಡ್ತಾರೆ, ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಲಿಕ್ಕೆ ಒಂದು ಸ್ವಲ್ಪ ಟ್ರಯಲ್ ಮಾಡ್ತಾರೆ ಅಷ್ಟೇ. ಅದನ್ನು ನೋಡಿದ ತಕ್ಷಣ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ, ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳಿಸಲಾಗಿದೆ. ಈಗ ಮೊದಲು ಈಗ ಒಂದು ಜುಲೈ ತಿಂಗಳ ಹಣವನ್ನು ಹಾಕ್ತೀವಿ, ತದನಂತರ ಆಗಸ್ಟ್ ತಿಂಗಳ ಹಣವನ್ನು ಹಾಕಿ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ಮೊದಲನೇದಾಗಿ ನಿಮಗೆ 22ನೇ ಕಂತಿನ ಹಣ ಬರುತ್ತೆ, ತದನಂತರ 23ನೇ ಕಂತಿನ ಹಣ ಬರುತ್ತೆ. ಅಕ್ಟೋಬರ್ನಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಬರುವಂಥದ್ದು, ಓಕೆನಾ. ಅಂದರೆ 24ನೇ ಕಂತಿನ ಹಣ ಬರುವಂಥದ್ದು. ಇದರ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದರು. ಸೊ ಇದರ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಿದ್ದೀನಿ. ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿಸ್ತೇನೆ. ಬಾಯ್ ಬಿಡಿ.